ಕೋಟಿ ರೂಪಾಯಿ ಕೇಳುತ್ತಿಲ್ಲ, ಬದಲಾಗಿ ನನ್ನ ನಾಡಿನ ಸಮಸ್ತ ಅಣ್ಣ ತಮ್ಮಂದಿರಿಗೆ ಹಾಗೂ ಭಗತ್ ಸಿಂಗ್ ಅಭಿಮಾನಿಗಳಿಗೆ ನಿಮ್ಮ ಅಕ್ಷತಾ ಮಾಡುವ ನಮಸ್ಕಾರಗಳು. ಇಂದು ನಾನು ನಿಮ್ಮ ಮುಂದೆ ಒಬ್ಬ ತಂಗಿಯಾಗಿ ನಿಂತಿದ್ದೇನೆ. ನನ್ನ ಸಹೋದರನಾದಂತಹ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಅವರ ಗೆಳೆಯರು 2017ರಲ್ಲಿ ಮಾಡಿದಂತಹ ಆ ಸಾಹಸ ನಿಮಗೆ ನೆನಪಿರಬಹುದು. ಕೇವಲ ಸೈಕಲ್ ತುಳಿಯುತ್ತಾ ಕೊಪ್ಪಳ ಜಿಲ್ಲೆಯ ಆಳ್ವಂಡಿ ಗ್ರಾಮದಿಂದ ಪಂಜಾಬ್ಗೆ ಹೋಗಿ ಭಗತ್ ಸಿಂಗ್ ಅವರ ಮನೆಯಿಂದ ಆ ಪುಣ್ಯ ಮಣ್ಣನ್ನು ಹೊತ್ತು ತಂದಿದ್ದರು ಮತ್ತು ಅವರು ತಂದಂತಹ ಆ ಮಣ್ಣು ಮತ್ತು ಅವರ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ನಮ್ಮ ಕೊಪ್ಪಳ ಜಿಲ್ಲೆಯ ಆಳ್ವಂಡಿ ಗ್ರಾಮದಲ್ಲಿ ಶಹೀದ್ ಭಗತ್ ಸಿಂಗ್ ಅವರ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಇದೇ ವರ್ಷ ಮೇ 1, 2026ರಂದು ಆಳ್ವಂಡಿಯಲ್ಲಿ ಇತಿಹಾಸ ಸೃಷ್ಟಿಯಾಗಲಿದೆ. ಈ ಪುಣ್ಯ ಕಾರ್ಯದಲ್ಲಿ ನನ್ನ ಸಹೋದರನ ಜೊತೆ ಇಡೀ ಕರ್ನಾಟಕವೇ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಾವು ನಿಮ್ಮಿಂದ ಕೋಟಿ ರೂಪಾಯಿ ಕೇಳುತ್ತಿಲ್ಲ, ಬದಲಾಗಿ ನಿಮ್ಮ ತಾಲೂಕಿನ ಒಂದು ಹಿಡಿ ಪವಿತ್ರವಾದಂತಹ ಮಣ್ಣು ಮತ್ತು ನೀವು ನೀಡುವಂತಹ ಪ್ರೀತಿಯಿಂದ 1 ರೂಪಾಯಿ ಕಾಣಿಕೆ ಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಮೂರ್ತಿಯ ಅಡಿಪಾಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಪಾಲು ಇರಬೇಕು ಎಂಬುದು ನನ್ನ ಆಸೆ. ಇದರ ಜೊತೆಗೆ 14 ತರಹದ ಕ್ರೀಡಾಕೂಟಗಳು ಮತ್ತು ಪಂಜಾಬ್ನಿಂದ ಭಗತ್ ಸಿಂಗ್ ಅವರ ಮೂರ್ತಿ ಮತ್ತು ಜ್ಯೋತಿ ಹೊತ್ತು ಪಾದಯಾತ್ರೆ ಕೂಡ ನಡೆಯಲಿದೆ. ಮುಖ್ಯವಾಗಿ ನಮ್ಮ ಮಹಿಳಾ ತಂಡವು ಕೂಡ ಈ ಕಾರ್ಯದಲ್ಲಿ ಸಕ್ರಿಯವಾಗಲಿದೆ. ನನ್ನ ಈ ವಿಡಿಯೋ ನೋಡುತ್ತಿರುವ ಅಣ್ಣಂದಿರಲ್ಲಿ ಹಾಗೂ ಅಕ್ಕ ತಂಗಿಯರಲ್ಲಿ ನನ್ನದೊಂದು ಪುಟ್ಟ ವಿನಂತಿ, ನೀವು ಭಗತ್ ಸಿಂಗ್ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ಹೆಸರು ಮತ್ತು ಊರನ್ನು, ತಾಲೂಕು ಈ ಕೆಳಗಿನ ನಂಬರ್ಗೆ ಮೆಸೇಜ್ ಮಾಡಿ. ಬನ್ನಿ, ಜಾತಿ ಧರ್ಮ ಮರೆತು ನಮ್ಮ ದೇಶದ ಕ್ರಾಂತಿಕಾರಿಯ ವಿಚಾರಧಾರೆಗಳನ್ನು ಒಟ್ಟಾಗಿ ಎತ್ತಿ ಹಿಡಿಯೋಣ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ. ಜೈ ಭಗತ್ ಸಿಂಗ್, ಇಂಕ್ವಿಲಾಬ್ ಜಿಂದಾಬಾದ್.